ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅಹಿಂದ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲಿ ಇದು ಪ್ರಸ್ತಾಪ. ಅಧಿಕಾರಕ್ಕೆ ಬಂದ್ರೆ ಜಯಪ್ರಕಾಶ್ ಹೆಗಡೆ ವರದಿ ಜಾರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಅವತ್ತು ಭರವಸೆ ನೀಡಿದ್ದ ಕೆಪಿಸಿಸಿ ಅಧ್ಯಕ್ಷರು ಇವತ್ತ್ಯಾಕೆ ಉಲ್ಟಾ ಹೊಡಿತಿದ್ದೀರಿ? ಅಧಿಕಾರ ಸಿಕ್ಕ ಬಳಿಕ ಹೈಕಮಾಂಡ್ ಒತ್ತಡಕ್ಕೆ ಒಳಗಾದ್ರ ನೀವು? ಇದು ಅಹಿಂದ ವರ್ಗದ ಕೋಪಕ್ಕೆ ಕಾರಣ ಆಗಿದೆ ಅನ್ನುವಂತಹ ವಿಚಾರ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿ ಅಹಿಂದ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. 10 ವರ್ಷ ಹಿಂದೆನೆ ಈ ಜಾತಿ ಗಣತಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಇದೇ ಸಿದ್ದರಾಮಯ್ಯನವರು ಸಿಎಂ ಗಾದಿಗೆ ಏರಿದ ಬಳಿಕ. ಆಗಲೇ ನೀವು ಭರವಸೆ ಕೊಟ್ಟಿದ್ರಿ ನಮಗೆ ಈ ವರದಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀನಿ ಅಂತ. ಆದ್ರೆ ವರದಿ ಸಿದ್ಧವಾಗಿದೆ, ವಿರೋಧದ ಮಧ್ಯದಲ್ಲೂ ವರದಿ ಸ್ವೀಕಾರ ಮಾಡಿದ್ರಿ. ಇವತ್ತು ಅಥವಾ ನಾಳೆನೋ ಅದು ಅನುಷ್ಠಾನಕ್ಕೆ ಬರುತ್ತೆ ಅಂತ ನಾವು ಎದುರು ನೋಡ್ತಾ ಇದ್ವಿ. ಕಾರಣ ನೀವು ಕೊಟ್ಟಿರುವ ಭರವಸೆಯನ್ನ ಉಳಿಸ್ಕೊಳ್ತೀರಿ ಅನ್ನುವಂತ ವಿಶ್ವಾಸ ಇತ್ತು. ಆದ್ರೆ ಈಗ ವರಿಷ್ಠರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರ ಒತ್ತಡಕ್ಕೆ ಮಣಿದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಹಿಂದ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದ್ದು ಅಹಿಂದ ನಾಯಕರು. ಅವರ ಅತಿ ದೊಡ್ಡ ಶಕ್ತಿ ಅಹಿಂದ ನಾಯಕರು. ಬಟ್ ಅದೇ ಅಹಿಂದ ನಾಯಕರು ಈಗ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬೀಳ್ತಾರೆ, ಅವರ ವಿರುದ್ಧನೇ ಈಗ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂದ್ರೆ ಯಾವ ಮಟ್ಟಿಗಿರಬಹುದು ಈ ಬೆಳವಣಿಗೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಈಗ ಸಿಎಂ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅನ್ನೋದೇ ಕುತೂಹಲ. ಕಾರಣ ವರಿಷ್ಠರು ಹೇಳದಂತೆ ನಡೆದುಕೊಳ್ಳಲೇಬೇಕು, ಅದು ಅನಿವಾರ್ಯ ಕೂಡ ಇದೆ ಸಿದ್ದರಾಮಯ್ಯನವ್ರಿಗೆ. ಮತ್ತೊಂದು ಕಡೆ ಅಹಿಂದ ನಾಯಕರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು. ಕಾರಣ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದ್ದು ಇದೇ ಅಹಿಂದ ಮತಗಳು, ಅಹಿಂದ ನಾಯಕರು. ಹಾಗಾಗಿ ಅವರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ. ವರದಿ ಅನುಷ್ಠಾನಕ್ಕೆ ತರೋದಕ್ಕೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವರದಿ ಬೇಡ, ಮರು ಸರ್ವೆ ಮಾಡಿ ಅಂತ ಅಂದ್ರೆ ಅಹಿಂದ ನಾಯಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದ್ದಂಥ ವರದಿನ ಅನುಷ್ಠಾನಕ್ಕೆ ತರಬೇಕಾ ಅಥವಾ ಮರು ಸರ್ವೆ ಮಾಡಬೇಕಾ? ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಅಡಕತ್ತರಿಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಸಿಲುಕಾಕಿಕೊಂಡಿದ್ದಾರೆ. ಬಟ್ ಅವರ ಮುಂದೆ ಇರುವಂತಹ ಆಪ್ಷನ್ ಮರು ಸರ್ವೆ ಮಾಡಲೇಬೇಕು. ಯಾಕಂದ್ರೆ ಈಗ ಸಚಿವ ಸಂಪುಟ ಸಭೆ ಕರೆದು ಅಲ್ಲೇನೋ ಚರ್ಚೆ ಮಾಡ್ತೀವಿ, ಸಚಿವರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ, ಅಲ್ಲಿ ನಾವು ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಕ್ಕಾಗಲ್ಲ. ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಹೈಕಮಾಂಡ್ ಆಲ್ರೆಡಿ ಕಟ್ಟಿ ಹಾಕಿದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ವರಿಷ್ಠರು ಒಳಗಾಗಿ ಹಲವು ಕಾರಣಗಳನ್ನ ಮುಂದಿಡೋ ಮೂಲಕ 10 ವರ್ಷದ ಹಳೆಯ ವರದಿಯನ್ನ ಈಗ ಇಂಪ್ಲಿಮೆಂಟ್ ಮಾಡಕ್ಕಲ್ಲ, ಅನುಷ್ಠಾನಕ್ಕೆ ಮಾಡಕ್ಕಾಗಲ್ಲ, ಮರು ಸರ್ವೆ ಮಾಡಿ ಅಂತ ಹೇಳ್ಬಿಟ್ಟಿರೋದ್ರಿಂದ ವರಿಷ್ಠರು ಹೇಳಿದಂತೆ ಕೇಳಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನಿಜ ಹೇಳ್ಬೇಕಂದ್ರೆ ವರಿಷ್ಠರು ಹೇಳ್ಬೇಕಾಗಿಲ್ಲ, ಇನ್ಯಾರು ಬಂದು ತಾಕೀತು ಮಾಡಬೇಕಾಗಿಲ್ಲ. ಇದೆಲ್ಲ ಬೆಳವಣಿಗೆ ನಿರ್ಧಾರ ಆಗಬೇಕಾಗಿರೋದು ಒನ್ಸ್ ಅಗೇನ್ ಇದೇ ಸಚಿವ ಸಂಪುಟ ಸಭೆಯಲ್ಲೇ. ಬಟ್ ಚರ್ಚೆ ಮಾಡೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ನೀವೇ ಡಿಸೈಡ್ ಮಾಡ್ತೀರಿ, ನೀವೇ ಆದೇಶ ಕೊಡ್ತೀರಿ, ನೀವೇ ಸೂಚನೆ ಕೊಡ್ತೀರಿ ಅಂದ್ರೆ ಸಿದ್ದರಾಮಯ್ಯನವರು ಹಾಗಾದ್ರೆ ಸಿಎಂ ಆಗಿ ಏನ್ ಮಾಡ್ತಿದ್ದಾರೆ? ಅವರ ನಿರ್ಧಾರಕ್ಕೆ ಹಾಗಾದ್ರೆ ಬೆಲೆ ಇಲ್ವಾ? ಅವರು ಇಲ್ಲಿ ಸಚಿವ ಸಂಪುಟ ಸಭೆ ಕರೆದು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನೀವು ಅವ್ರನ್ನ ಕಟ್ಟಿ ಹಾಕ್ತೀರಿ ಅಂತ ಆದ್ರೆ ಒಬ್ಬ ಮಾಸ್ ಲೀಡರ್ಗೆ ಈ ರೀತಿ ಹೈಕಮಾಂಡ್ ಮಟ್ಟದಲ್ಲಿ ಅವಮಾನ ಮಾಡದ ರೀತಿಯಲ್ಲಿ ಆಯ್ತಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಬಟ್ ಈಗ ಅವರ ಬೆನ್ನಿಗೆ ನಿಂತ ಅತಿ ದೊಡ್ಡ ಶಕ್ತಿ ಅಹಿಂದ ನಾಯಕರು, ಅವರೇ ಈಗ ಅವ್ರನ್ನ ವಿರೋಧ ಮಾಡೋ ಮಟ್ಟಿಗೆ ಬಂದಿದ್ದಾರೆ ಅಂತ ಅಂದ್ರೆ ಈಗ ಇದ್ದಂತ ವರದಿಯನ್ನ ಅನುಷ್ಠಾನಕ್ಕೆ ತರ್ತಾರಾ, ವರಿಷ್ಠರನ್ನ ಕನ್ವಿನ್ಸ್ ಮಾಡ್ತಾರಾ, ಅಥವಾ ಅವ್ರು ಹೇಳದಂತೆ ಮರು ಸರ್ವೆಗೆ ಅಸ್ತು ಅಂದ್ಬಿಡ್ತಾರ ಸಿದ್ದರಾಮಯ್ಯನವರು? ಈ 2 ಪ್ರಶ್ನೆಗಳು ಕೂಡ ಸತತವಾಗಿ ಸಿದ್ದರಾಮಯ್ಯನವರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹಾಗಾಗಿ ಒಂದ್ ಕಡೆ ಒಕ್ಕಲಿಗ ಲಿಂಗಾಯತ ಸಮುದಾಯದವರ ವಿರೋಧದ ಮಧ್ಯದಲ್ಲೂ ಕೂಡ ನಾವು ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂತಿದ್ರು. ಕಾರಣ ಅವ್ರ ಜೊತೆಗೆ ನಿಂತ ಅಹಿಂದ ನಾಯಕರು ಕೊನೆಯದಾಗಿ ಅವರೇ ನನ್ನ ಜೊತೆಗಿರ್ತಾರೆ, ಅವರೇ ನನ್ನ ಶಕ್ತಿ ಅನ್ನುವಂತಹ ವಿಚಾರಗಳನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಆ ವರದಿಯನ್ನ ಬೇಡ ಅಂತ ಹೇಳ್ತಾ ಬಂದಂತ ಪ್ರಬಲ ಸಮುದಾಯದವರ ಕೈ ಮೇಲಾಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ಅವರ ಒತ್ತಡಕ್ಕೆ ಈಗ ಮರು ಸರ್ವೆ ಮಾಡಿ ಅಂದ್ರು. ಮರು ಸರ್ವೆ ಮಾಡಿದ್ರೆ ನಮಗೆ ಅನ್ಯಾಯ ಆಗುತ್ತೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನೀವು ಮುಂದೆ ತರಬೇಕಾದಂತ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ಬಿಡ್ತೀರಿ. ಈಗಿರುವಂತಹ ವರದಿಯನ್ನ 165 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸರ್ವೆ ಮಾಡಿಸಿದ್ರಲ್ಲ, ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಸರ್ವೆ ಮಾಡಿ ವರದಿ ಸಿದ್ಧಪಡಿಸಿದೆ. ಇದ್ನ್ಯಾಕೆ ರಿಜೆಕ್ಟ್ ಮಾಡ್ತಿದ್ದೀರಿ? ಅವರ ಒತ್ತಡಕ್ಕೆ ಯಾಕೆ ಮಣಿತಾ ಇದ್ದೀರಿ? ಅವ್ರನ್ನ ಕನ್ವಿನ್ಸ್ ಮಾಡಬಹುದಿತ್ತಲ್ಲ, ಅವ್ರಿಗೆ ಕಾರಣಗಳನ್ನ ಕೊಡಬೇಕಾಗಿತ್ತಲ್ಲ. ಬಟ್ ಅವ್ರು ಹೇಳದಂತೆ ಒಪ್ಕೊಂಡು ಬಂದು ಇಲ್ಲಿ ವರದಿನ ರಿಜೆಕ್ಟ್ ಮಾಡ್ತಾ ಇರೋದು ಯಾಕೆ? ಮರು ಸರ್ವೆಗೆ ಅಸ್ತು ಅಂತ ಇರೋದು ಯಾಕೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಹಿಂದ ನಾಯಕರು. ಬದಲಾಗಿ ಹೋರಾಟಗಳಾಗುತ್ತಂತೆ ಸರ್ಕಾರದ ವಿರುದ್ಧ.